ಬೆಂಕಿ ಉರಿತಾ ಇದೆ ಮಾವ. ಸಿಸ್ಟರ್, ಈಗ ನಾವು ನೋಡಬೇಕಾಗಿರುವುದು ನಿಮ್ಮ ಮಾವನನ್ನಲ್ಲ, ಆ ಕನ್ಯಾಮಣಿಯನ್ನು. ಮುಚ್ಚಯ್ಯ ಬಾಯಿ. ಹೋಯ್ತು, ನನ್ನ ಬಾಳೆಲ್ಲ ಸರ್ವನಾಶವಾಗೋಯ್ತು. ಸಿಸ್ಟರ್, ಸಮಾಧಾನ ಸಮಾಧಾನ. ಮೊದಲು ಏನು ನಡೆಯಿತು ಎಂಬುದನ್ನು ಕೇಳು. ಇದೆ ಶ್ರೀಮಂತ ರಾವ್ ಬಹದ್ದೂರ್ ಅವರ ಭವ್ಯ ಬಂಗಲೆ. ತಮ್ಮ ಏಕೈಕ ಪ್ರೇಮದ ಪುತ್ರಿಯಾದ ಇಂದ್ರಾಣಿಯನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ತಮ್ಮ ಹೆಂಡತಿಯ ತಮ್ಮಂದಿರಾದ ಕಾಶೀಪತಿ, ಸೀತಾಪತಿ ಇವರ ಆಸ್ತಿ ಹೊಡೆಯುವ ದುರಾಸೆಯಿಂದ ಇಂದ್ರಾಣಿಯ ತಂದೆ ತಾಯಂದಿರನ್ನು ಹಾವು ಕಚ್ಚಿಸಿ ಸಾಯಿಸಿ ವಿದೇಶದಿಂದ ಬಂದ ಇಂದ್ರಾಣಿಗೆ ಇದು ಅವರ ಸಹಜ ಸಾವೆಂದು ನಂಬಿಸಿದರು. ಇಷ್ಟು ದಿನ ತನ್ನ ಮಾವಂದಿರೇ ನಿರ್ವಹಿಸುತ್ತಿದ್ದ ಎಲ್ಲ ಆಫೀಸ್ ವ್ಯವಹಾರಗಳನ್ನು ತಾನೇ ಸ್ವತಃ ಪರಿಶೀಲಿಸಿ ನೋಡಿಕೊಳ್ಳಲಾರಂಭಿಸಿದಳು. ಈ ಚೆಕ್ ಮೇಲೆ ಒಂದು ಸೈನ್ ಹಾಕಮ್ಮ. ಬ್ಲಾಂಕ್ ಚೆಕ್ ಯಾರಿಗಂಕಲ್? ಅಣ್ಣ ಅದೆಲ್ಲ ವ್ಯವಹಾರಗಳು ನೋಡ್ಕೊಳ್ತಾನೆ, ನಿನ್ ಗೊತ್ತಾಗಲ್ಲಮ್ಮ, ನೀನು ಚಿಕ್ಕವಳು. ಚೆಕ್ಕಿಗೆ ಸೈನ್ ಹಾಕಮ್ಮ. ಐ ಆಮ್ ಸಾರಿ ಅಂಕಲ್, ನನಗೆ ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡಿ ಅಭ್ಯಾಸ ಇಲ್ಲ, ಮಾಡೋದು ಇಲ್ಲ. ಹಲೋ ತಮ್ಮ, ಈಗ ಏನ್ಲ ಮಾಡೋದು? ಇವಳನ್ನ ಮುಗಿಸ್ಬಿಟ್ರೆ ನಿನ್ ತಲೆ. ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅವಳ ಅಪ್ಪ ಅಮ್ಮನ್ನೇನೋ ಯಾರಿಗೂ ಅನುಮಾನ ಬರದೇ ಇರೋ ತರ ಹಾವು ಕಚ್ಚಿ ಸಾಯಿಸಿದ್ವಿ. ಇವಳನ್ನು ಹಾಗೆ ಸಾಯಿಸ್ಬಿಟ್ರೆ? ಸಾಯಿಸ್ಬಿಡು. ಎರಡೂ ಕೇಸ್ ಟೈಪ್ ಒಂದೇ ಅಂತ ನಮ್ಮಿಬ್ಬರ ಮೇಲೂ ಅನುಮಾನ ಬಂದು ಒಳಗಡೆ ಹಾಕ್ಸ್ಬಿಡ್ತಾರೆ. ಈಗ ಏನ್ ಮಾಡೋದು? ಎಷ್ಟು ತಲೆ ಚಚ್ಕೊಂಡ್ರು ಈ ತಲೆ ಒಳಗಿರೋ ಪಾರ್ಟ್ಸ್ ಎಲ್ಲ ಆಡುತ್ತೆ ಹೊರತು ಇವನವನು ಈ ಬ್ರೈನ್ ವರ್ಕೆ ಮಾಡ್ತಿಲ್ವಲ್ಲ. ಬ್ರೈನ್ ತಮ್ಮ, ಈ ಬ್ರೈನಿಗೆ ಬಂತು ಐಡಿಯಾ. ಥ್ಯಾಂಕ್ ಯು. ಏನು ಇದು? ಹಾಲು ಗುಪ್ಪ ಹಾಕೊಂಡು ಬಂದಿದ್ಯಾ? ಇಲ್ಲ ಮೇಡಮ್, ನಾನು ಸಕ್ಕರೆನೇ ಹಾಕಿದ್ದೀನಿ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತೀನಾ? ಇಂದ್ರಾಣಿ, ಏನಮ್ಮ, ಏನಾಯ್ತಮ್ಮ? ನೋಡು ಮಾವ, ಹಾಲು ಉಪ್ಪು ಹಾಕೊಂಡು ಬಂದ್ಬಿಟ್ಟು ಶುಗರ್ ಹಾಕಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಅಯ್ಯೋ ಅಯ್ಯೋ ಅಯ್ಯ, ತಿಂದು ಮನೆಗೆ ಜಂತು ಎಡಿಸ್ತೀಯಾ? ಇಲ್ಲ ಸರ್, ನಾನು ಅದರಲ್ಲಿ ಸಕ್ಕರೆನೇ ಹಾಕಿದ್ದೆ. ನೋಡ್ತೀನಿ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ನ ಕೆಲಸ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಕೊಡವ. ನೋಡು ಮಾವ. ಬೇಡವಾ? ಯಾಕಮ್ಮ ಇಂದ್ರಾಣಿ, ರಾತ್ರಿ ಏನಾದ್ರೂ ನಿದ್ರೆ ಇಲ್ವಾ? ಅಥವಾ ನಾಲ್ಗೆ ಏನಾದ್ರೂ ಕೆಟ್ಟಿದ್ಯಾ? ಮಾವ ಸಿಕ್ಕಾಬಿಟ್ಟೆ ಸಕ್ಕರೆ ಹಾಕ್ಬಿಟ್ಟು ಸಿಹಿ ಮಾಡ್ಬಿಟ್ಟಿದಾನಲ್ಲಮ್ಮ. ಮಾವ, ನಾನ್ ಸುಳ್ಳು. ಬೇಡ. ಅಯ್ಯೋ, ಹೊಡಿಬಿಡಿ ಸರ್. ಏನಣ್ಣ ಇದು? ಏನಮ್ಮ ಇದು? ಅವನು ತಡಿ, ಕುಡಿದು ನೋಡಿ. ನೋಡಿದ್ರಾ, ಉಪ್ಪೆ ಹಾಕಿರೋದು. ಉಪ್ಪ? ಏನಮ್ಮ, ಇದಕ್ಕೆ ಸಿಕ್ಕಾಪಟ್ಟೆ ಸಕ್ಕರೆ ಹಾಕಿ ಪಾಯಸ ಮಾಡ್ಬಿಟ್ಟಿದ್ದಾನೆ. ಇದನ್ನ ನೀನ್ ಕುಡಿದ್ರೆ ನಿನ್ನ ಆರೋಗ್ಯ ಏನಮ್ಮ ಆಗ್ಬೇಕು? ನಿನ್ನ ಚಿಕ್ಕ ಮಗುನ ಸಕ್ಕರೆ ಜಾಸ್ತಿ ತಿನ್ನೋದಕ್ಕೆ. ನೋಡಮ್ಮ, ಸಕ್ಕರೆ ಜಾಸ್ತಿ ತಿಂದ್ರೆ ಮೈಗೆ ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ನೀನ್ ಸುಧಾರಿಸ್ಕೊ, ಕೂತ್ಕೋ. ನೀನ್ ಹೋಗ. ಅಲ್ಲಮ್ಮ, ನಿನ್ ತಂದೆ ತಾಯಿ ತೀರೋದ್ಮೇಲೆ ನಿನ್ ಮನಸ್ಥಿತಿ ಸರಿಯಾಗಿಲ್ಲ, ಹಾಗಂತ ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗತ್ತಾ? ನೋಡಮ್ಮ, ನಿನಗೇನಾದ್ರು ಬೇಸರ ಇದ್ರೆ ನಮ್ಮ ಹತ್ರ ಹೇಳು, ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ತೀವಿ. ಹೇಳಮ್ಮ. ಸಂಕೋಚ ಪಟ್ಕೊಳ್ಳದೆ ಏನ್ ತೊಂದರೆ ಆಗ್ತಿದೆ ಹೇಳು, ಆಸ್ಪತ್ರೆ ಕರ್ಕೊಂಡೋಗಿ ನಾವು ತೋರಿಸ್ತೀವಿ. ಈ ರೀತಿ ಬಲವಂತವಾಗಿ ಮನೆಯ ಸೇವಕರ ಸಹಾಯದಿಂದ ಇಂದ್ರಾಣಿಯನ್ನು ಮಾನಸಿಕವಾಗಿ ಹುಚ್ಚಿ ಎಂದು ಪರಿವರ್ತಿಸಲು ಆರಂಭಿಸಿದರು. ಹಲೋ, ನಾನಮ್ಮ ಮೂರ್ತಿ ಅಂಕಲ್ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಅಂಕಲ್. ಏನ್ ವಿಷಯ? ನನ್ ಮಗ ಗೋಪಿ ದೊಡ್ಡಪ್ಪ ಇವತ್ತು. ಹೌದಾ? ನೀನ್ ಬರ್ಲೇಬೇಕಂತಮ್ಮ. ಇಲ್ಲದೆ ಕೇಕ್ ಕಟ್ ಮಾಡೋಲ್ಲ ಅಂತ ಹಠ ಮಾಡ್ತಿದ್ದಾನಮ್ಮ. ಶೋರ್ ಶೋರ್, ಡೆಫಿನೆಟ್ ಆಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನು ಎಲ್ಲ ಆಚೆ ನಿಂತಿದ್ದೀರಾ? ಮಗು ಕೇಕ್ ಕಟ್ ಮಾಡಿದ್ದಾಯ್ತಾ? ಏನೋ ಕೇಕಾ? ಏನಮ್ಮ ಮಾತಾಡ್ತಿದ್ದೆ ನೀನು? ಏನಂಕಲ್ ತುಂಬಾ ಬೇಜಾರಾಗಿದ್ದೀರಿ? ಓಹೋ, ನಾನ್ ಲೇಟ್ ಆಗಿ ಬಂದೆ ಅಂತನಾ? ಏನ್ ಮಾಡೋದು ಅಂಕಲ್, ಆಫೀಸ್ ನಲ್ಲಿ ತುಂಬಾ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಯ್ತು. ಸಾರಿ ಅಂಕಲ್. ಹೌದು, ಗೋಪಿಯಲ್ಲಿ ನಾನು ಅವ್ನು ನೋಡ್ಬೇಕು, ಅವನಿಗೆ ಟ್ರೀಟ್ ಮಾಡ್ಬೇಕು. ಏನಮ್ಮ ನೀನ್ ಮಾತಾಡ್ತಾ ಇರೋದು? ಮನೇಲಿ ಮಗು ಹೆಣ ಇಟ್ಕೊಂಡು ನಾವು ಸಂಕಟ ಪಡ್ತಾ ಇದ್ರೆ ನೀನ್ ನಗನಗ್ತಾ ನಮ್ಮನ್ ಗೇಲಿ ಮಾಡ್ತಾ ಇದೀಯಾ? ಹೆಣನ? ಅಂಕಲ್, ನೀವ್ ತಾನೇ ಗೋಪಿ ಬರ್ತಿದೆ ಅಂತ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ದು? ಯಾರಮ್ಮ? ನಾನೇನ್ ಫೋನ್ ಮಾಡಕ್ ನನಗೇನ್ ತಲೆ ಕೆಟ್ಟಿದ್ದೀನಮ್ಮ? ಮೂರ್ತಿಯವರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅವಳಿಗೆ ಅನ್ನೋ ಹಾಗಿಲ್ಲ, ಬಿಡೋ ಹಾಗೂ ಇಲ್ಲ. ಇತ್ತೀಚೆಗೆ ನಮ್ಮ ಇಂದ್ರಾಣಿ ಎಲ್ಲಿ ಹೋದ್ರಲ್ಲಿ ಹುಚ್ಚುಚ್ಚಾಗಾಡ್ತಿದ್ದಾಳೆ. ಅಂದ್ರೆ ಅವಳು ಹುಚ್ಚಿಡ್ದಿದ್ಯಾ?
ಇದ್ದ ಮಗನು ಕಿತ್ಕೊಂಡ್ಬಿಟ್ನಲ್ಲಪ್ಪ. ನಾನೇನು ಪಾಪ ಮಾಡಿದ್ದೆ? ಹುಚ್ಚಿಡಿ ಅಂತ ಕಣ್ರಿ. ಇದು ಹುಚ್ಚಲ್ದ ಇನ್ನೇನು. ಪಾಪ ಅವ್ರ ಮಗನ್ ಕಳ್ಕೊಂಡು ಗೋಳಾಡ್ತಿದ್ರೆ ಇವಳು ದಿನ ಬುಡ್ಡಬ್ಬ ಅಂತ ಕೇಳ್ತಾಳೆ. ಹೀಗೆ ತಮ್ಮ ಬಂಧು ಬಳಗ, ಕಾರ್ಯಾಲಯದ ಸಿಬ್ಬಂದಿ ವರ್ಗದವರಲ್ಲಿ ಇಂದ್ರಾಣಿಯ ಹುಚ್ಚುತನದ ಬಗ್ಗೆ ನಂಬುವಂತೆ ಕೆಟ್ಟದಾಗಿ ಹರಡಿದರು. ಮೇಡಮ್ ಕಾಫಿ. ಯಾಕೆ ಮೇಡಮ್ ಹೊಡಿತೀರಾ? ಹೊಡಿಯೋದಲ್ಲ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ. ಮೊದಲಿನಿಂದ ತೊಲಗಿ. ಗೆಟ್ ಔಟ್. ಮನೆ ಬಿಟ್ಟು ತೊಲಗಿಸೋದು ಅವ್ರನ್ನಲ್ಲಮ್ಮ, ಈ ಲೋಕಾನೇ ಬಿಟ್ಟು ತೊಲಗಿಸೋದು ನಿನ್ನನ್ನ. ಹೌ ಡೇರ್ ಯು ಟು ಸೇ ಲೈಕ್ ದಿಸ್? ಇದು ನನ್ನ ಮನೆ. ನನ್ನ ಮನೆ ಅನ್ನ ತಿಂದಿರೋ ನಾಯಿಗಳು ನೀವು. ಮೊದಲಿನಿಂದ ಆಚೆ ಹೋಗಿ. ಇಲ್ಲಿ ಯಾರು ಇರೋದು ಬೇಡ. ಹೋಗಿ. ಯಾಕೆ ಸುಮ್ಮನೆ ಕಿರಿಚ್ಕೊಂಡು ಗಂಟ್ಲ ಹರ್ಕೊಳ್ತೀಯ? ಕೂಗಾಡೋದು ಮೈಗೊಳ್ಳೇದಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ರು. ಅಯ್ಯೋ, ನಿಮ್ಮನ್ನ ಹಾಗೆ ಮನೆಯಿಂದ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ವಿಲ್ ಕಾಲ್ ಆಫ್ ದ ಪೊಲೀಸ್. ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಫೋನ್ ಮಾಡೋದಕ್ಕೆ ಕನೆಕ್ಷನ್ ಇದ್ರಲ್ವಾ? ನೀನು ತುಂಬಾ ಬುದ್ಧಿವಂತೆ ಅಂತ ಎಲ್ಲಾ ಫೋನ್ ಕನೆಕ್ಷನ್ ತಪ್ಪಿಸ್ಬಿಟ್ಟಿದ್ದೀವಿ. ನೀನು ಹುಚ್ಚಿ ಅನ್ನೋದನ್ನ ಜನಕ್ಕೆ ಸಾಬೀತುಪಡಿಸಿದ್ದಿ. ಹುಚ್ಚತನದಲ್ಲಿ ಏನ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅನುಮಾನ ಬಂದು ನಮ್ಮ ಮನೇಲಿ ಇದ್ದದ್ದ ರೈಫಲ್, ರಿವಲ್ವಾರು, ಪಿಸ್ತೂಲು ಎಲ್ಲಾನ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೀವಿ. ಈಗ ಹೊರಗಡೆಯಿಂದ ಯಾರು ಒಳಗ್ ಬರೋ ಹಾಗಿಲ್ಲ, ನೀನು ಹೊರಗೆ ಹೋಗೋ ಹಾಗಿಲ್ಲ, ಆಫೀಸ್ ಕೆಲಸ ನೋಡ್ಕೊಳ್ಳೋ ಹಾಗಿಲ್ಲ. ಒಳ್ಳೆ ಮಾತಿಂದ ನಿನ್ನ ಹೆಸರಲ್ಲ ಆಸ್ತಿನಲ್ಲ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬಿಡು. ಇಲ್ಲ ಅಂತ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜಾಗಕ್ಕೆ ನಿನ್ನನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. You bastards! ಯಾಕೋ ಹೊಡೆದ ನಿನ್ ಕೈ ನೋಯಿಸ್ಕೋತೀಯ? ಅದಕ್ಕೆ ಬೇರೆ ಉತ್ತರ ಇದೆ ಕಣೋ ಡಾಕ್ಟ್ರೇ. ಕೊನೆಗೆ ದುಷ್ಟ ವೈದ್ಯರ ಸಹಾಯದಿಂದ ಮತ್ತು ಬರುವಂತಹ ಮಿಶ್ರಣ ಚಿಕಿತ್ಸೆ ನೀಡಿ ಮನೆಯಲ್ಲಿಯೇ ಸರಳುಗಳಿಂದ ಬಂಧಿಸಿದರು. ಡಾಕ್ಟ್ರೇ, ಈ ತರ ಆದಾಗೆಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ರೆ ತೆಪ್ಪಗೆ ಬಿದ್ಕೋತಾಳೆ. ಥ್ಯಾಂಕ್ ಯು ಡಾಕ್ಟ್ರೇ. ಅಣ್ಣ, ಲಾಯರ್ ಬರ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಲಾಯರ್ ಸಾಹೇಬ್ರೆ. ಇಂದ್ರಾಣಿ ಹುಚ್ಚಿಯಾದ ಕಾರಣ ಅವಳ ಆಸ್ತಿಯ ಅಧಿಕಾರವನ್ನೆಲ್ಲ ತಮಗೆ ವಹಿಸಿಕೊಡಬೇಕೆಂದು ಅವಳ ಮೊಸಳೆ ಕಣ್ಣೀರು ಹಾಕಿದಾಗ, ಸಾರಿ ಸರ್, ಆಕೆಗೆ ಆಸ್ತಿ ಬರೋಲ್ಲ, ಇನ್ನು ನಿಮ್ಮ ಹೆಸರಿಗೆ ಯಾಕೆ ಸರ್ ಟ್ರಾನ್ಸ್ಫರ್ ಮಾಡೋದು? ಅವರ ತಂದೆಯವರು ಬರೆದಿರೋ ವಿಲ್ ಪ್ರಕಾರ ಇಂದ್ರಾಣಿ ಮದುವೆ ಆದ್ರೆ ಮಾತ್ರ ಆಕೆಗೆ ಆಸ್ತಿ ಬರುತ್ತೆ. ಇಲ್ಲ ಅಂದ್ರೆ ಸಾಯಿ ಅನಾಥಾಶ್ರಮಕ್ಕೆ ಸೇರ್ಬಿಡುತ್ತೆ. ಹುಚ್ಚು ಅಂತ ದೊಡ್ಡ ಹುಚ್ಚೇನಲ್ಲ ಬಿಡಿ. ತಂದೆ ತಾಯಿಗಳನ್ನ ಕಳ್ಕೊಂಡಿರೋ ಫೀಲಿಂಗು ಒಡ ಹುಟ್ಟಿದವ್ರು ಬೇರೆ ಇಲ್ಲ ನೋಡಿ. ಮದುವೆಗೆ ಬಂದಿರೋ ವಯಸ್ಸು ಇದೆಲ್ಲ ಸೇರಿ ಒಂದು ಚೂರು ಅಪ್ಸೆಟ್ ಆಗ್ಬಿಟ್ಟಿದಾರೆ ಅಷ್ಟೇ. ಅಂದ್ರೆ ಮಗುಗೆ ಮದುವೆ ಮಾಡ್ಬಿಟ್ರೆ ಹುಚ್ಚ ಬಿಟ್ಟು ಹೋಗುತ್ತಾ ಡಾಕ್ಟ್ರೆ? ಮಾತ್ರಕ್ಕೆ ಇಂದ್ರಾಣಿಗೆ ಮದುವೆಯನ್ನು ಮಾಡಿ ಅವಳ ಆಸ್ತಿಯನ್ನೇ ನುಂಗಲು ತೀರ್ಮಾನಿಸಿದರು. ಅಯ್ಯೋ, ಅದಿರ್ಲಿ. ಈ ನನ್ನ ಮಕ್ಕಳ ಕೈಗೆ ನಮ್ಮ ಮಾವ ಹ್ಯಾಕ್ ಸಿಕ್ಕಾಕೊಂಡ ಅದನ್ನ ಮೊದಲು ಹೇಳಿ. ನೀನು ಹಳ್ಳಿಯನ್ನು ಬಿಟ್ಟ ಮೇಲೆ ಡಾಕ್ಟರ್, ಐ ಆಮ್ ಸಾರಿ ಮಿಸ್ಟರ್ ಕೃಷ್ಣ. ನಿಮ್ ತಾಯಿ ಎದೆಲಿರೋ 2 ವಾಲ್ವ್ಸು ತುಂಬಾ ವೀಕ್ ಆಗಿವೆ. ಔಷಧಿ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬೈಪಾಸ್ ಸರ್ಜರಿ ಮಾಡಲೇಬೇಕು. ಬೈಪಾಸ್ ಸರ್ಜರಿ? ಅದಕ್ಕೆ ಸುಮಾರು ಎಷ್ಟು ಖರ್ಚಾಗಬಹುದು ಡಾಕ್ಟರ್? 4 to 5 lakhs ಆಗಬಹುದು. 4 to 5 lakhs? ನಿನ್ನ ಮಾವನ ಈ ಸಂದಿಗ್ಧ ಪರಿಸ್ಥಿತಿ ಅರಿತ ಆ ಇಂದ್ರಾಣಿಯ ಮೋಸಗಾರ ಮಾವಂದಿರು ಹುಚ್ಚು ಹಿಡಿದಿರುವ ತಮ್ಮ ಅಕ್ಕನ ಮಗಳಾದ ಇಂದ್ರಾಣಿಯನ್ನು ವಿವಾಹವಾದರೆ ಮಾತ್ರ ನಿನ್ನ ಅಜ್ಜಿಯ ಶಸ್ತ್ರಚಿಕಿತ್ಸೆಗೆ ವೆಚ್ಚವಾಗುವ ಹಣ ನೀಡುತ್ತೇವೆ ಅಂದರು. ಗತ್ಯಂತರವಿಲ್ಲದೆ ನಿನ್ನ ಮಾವ ತನ್ನ ತಾಯಿಯ ಪ್ರಾಣ ಉಳಿಸಿಕೊಳ್ಳುವ ಆಸೆಯಿಂದ ಇಂದ್ರಾಣಿ ಹುಚ್ಚಿ ಎಂದು ತಿಳಿದರೂ ವಿವಾಹವಾಗಲು ಒಪ್ಪಿದ. ಮಾಲಾ, ಊರು ಬಿಟ್ಟು ಬಂದ ಮಾಲಾ ಈ ಮನೆಗೆ ಬರೋದಕ್ಕಾಗ್ಲಿ, ಈ ಪರಿಸ್ಥಿತಿಲಿ ಇರೋದಕ್ಕಾಗ್ಲಿ ಏನೋ ಬಲವಾದ ಕಾರಣ ಇರಬೇಕು. ನೋಡಿದ್ರೆ ಒಳ್ಳೆಯವ್ರ ತರ ಕಾಣಿಸ್ತಾರೆ,
ನಾನಿವ್ರನ್ನ ಮದ್ವೆ ಆದ್ರೆ ನನಗೆ ಆಶ್ರಯ ಸಿಕ್ಕಾಗತ್ತೆ. ಇವರ ಸಹಾಯದಿಂದ ಮಾವಂದ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಹುದು. ಮದ್ವೆ ಆಗೋದೇ ಒಳ್ಳೇದು. ಈ ರೀತಿ ಅವರಿಬ್ಬರಿಗೂ ವಿವಾಹವನ್ನು ಮಾಡಿ ಮಧುಚಂದ್ರಕ್ಕೆ ಕಳುಹಿಸಲು ಏರ್ಪಾಟು ಮಾಡಿದ್ದಾರೆ. ನೋಡಪ್ಪ, ನಮಗೆ ನಮ್ಮ ಇಂದ್ರಾಣಿ ಆರೋಗ್ಯ ಎಷ್ಟು ಮುಖ್ಯನೋ ನಿಮ್ಮ ತಾಯಿಯವರ ಆರೋಗ್ಯನೂ ಅಷ್ಟೇ ಮುಖ್ಯ. ಇಂದ್ರಾಣಿ ದೃಷ್ಟಿನಲ್ಲಿ ಹನಿಮೂನ್ ಹೊರಟಿದ್ರು ಮಧ್ಯದಲ್ಲಿ ನಿನ್ ತಾಯಿ ಹತ್ರ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀವಿ. ನಾವು ಅವಳಿಗೆ ನಾಟಿ ಔಷಧಿ ಕೊಡಿಸ್ಕೊಂಡು ಬರ್ತೀವಿ. ಮಾವ, ಯಾಕೆ ನಿಲ್ಸಿದ್ರಿ? ಸ್ವಲ್ಪ ಕೆಲಸ ಇದೆಯಮ್ಮ. ಕೃಷ್ಣ ಬಾಯ್ಲಿ. ಇಂದ್ರಾಣಿನ ಕಾಪಾಡಿ ಬ್ರದರ್. ಸಿಸ್ಟರ್, ಆಕೆಯನ್ನು ಕಾಪಾಡಿದರೆ ನಮಗೆ ವಿಮುಕ್ತಿಯಂತು. ಅವರು ಆಕೆಯನ್ನು ಸಾಯಿಸಲೇಬೇಕು. ಆಕೆಯ ದೇಹದಲ್ಲಿ ನೀನು ಹೋಗಿ ಸೇರಿಕೊಳ್ಳಲೇಬೇಕು. ಇದು ಬ್ರಹ್ಮಲಿಖಿತ. ಚಿಂತಿಸಿ ಫಲವಿಲ್ಲ. ತ್ವರೆ ಮಾಡು, ತ್ವರೆ ಮಾಡು. ಸಿಸ್ಟರ್, ಇದೆಲ್ಲ 5 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ತಗೊಳ್ಳಿ. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಇಂದ್ರಾಣಿ ಅವ್ರನ್ನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿ ಅವ್ರ ಹತ್ರ ಆಗಿದ್ದ ದುಡ್ಡನ್ನ ದೋಚ್ಕೊಂಡ್ ಬಂದಿದ್ದೀರಿ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಏನ್ ಹೇಳ್ತಾ ಇದ್ದೀರಾ? ಇಂದ್ರಾಣಿನ ನಾನು ಕೊಲೆ ಮಾಡ್ತಾ? ನೀವೇನ್ ಹೇಳಿದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳಿ. ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಸರ್, ನೀವು ಯಾವ ಇಂದ್ರಾಣಿ ಸತ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೀರೋ ಆ ಇಂದ್ರಾಣಿ ನಾನೇ. ಆತ ನನ್ನ ಗಂಡ. ಐ ಆಮ್ ಸಾರಿ ಸರ್. ಏನಣ್ಣ ಇದು? ಅಲ್ಲ, ಏನಿದು? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ತಲೆಯಲ್ಲಿ ಬೇರೆ ರಕ್ತ ಬರ್ತಾ ಇದೆ. ಏನಿಲ್ಲ, ಸ್ಮಾಲ್ ಆಕ್ಸಿಡೆಂಟ್. ಅದು ಬಿಡು, ಹೆಂಗೋ ನಮ್ಮ ನಿಮ್ಮನ್ ಡಿಸ್ಟರ್ಬ್ ಆಗೋಯ್ತು. ಅಟ್ಲೀಸ್ಟ್ ಒಂದ್ ಒಳ್ಳೆ ಡ್ಯೂಟ್ ಹಾಕೊಂಡ್ ಬರೋಣ ಬಾ. ಏಯ್,